ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ ಊಟಕ್ಕೆ. ಬಿಸಿಬೇಳೆಬಾತಿಗೆ ಹಾಕೋ ಪುಡಿ ಮಸಾಲೆ ಹಾಗೂ ಬಿಸಿಬೇಳೆಬಾತ್ ಹೇಗೆ ಮಾಡಬೇಕು ಅಂತ ಡೀಟೇಲ್ಡ್ ರೆಸಿಪಿ ಚಾನಲ್ನಲ್ಲಿದೆ. ಲಿಂಕನ್ನು ನಾನು ಹಾಕ್ತಿರ್ತೀನಿ ಮರಿದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡಬೇಕು. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಇದಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಒಮ್ಮೆ ಚೆಕ್ ಮಾಡಿ ನೋಡಿ. ಸುಮಾರು ಸತಿ ಮರೆತುಬಿಟ್ಟಿದ್ದೀನಿ, ಕ್ಷಮಿಸಿ. ಬಟ್ ಇತ್ತೀಚೆಗೆ ಒಂದು ನೋಟ್ ಮಾಡಿಕೊಂಡು ಏನೇನು ಹಾಕಬೇಕು ಅಂತ ಹಾಕ್ತಾ ಇದ್ದೀನಿ. ನೀವು ಕೂಡ ಚೆಕ್ ಮಾಡಿ ನೋಡಿ. Hi Denmi, what's up? What is that? ಕೂದಲೆಲ್ಲ ಏನಾಗಿದೆ Denmi ನಿಂದು? ಒಳ್ಳೆ ಪತ್ತ ಚಮ್ಮನ್ ಥರ ಆಗಿದೆಯಾ? ಮಲ್ಕೊಂಡಿದ್ಯಾ? ಏನು ಮಾಡಿದೆ ಇವತ್ತು ಬೆಳಗಿಂದ? ಸ್ಕೂಲ್ ಇತ್ತು. ಸ್ಕೂಲ್. ಯಾಕೆ ವಾಯ್ಸೇ ಬರ್ತಿಲ್ಲ? ಸುಸ್ತಾಗಿದೆ. ಏನು ಮಾಡಿದೆ ಸುಸ್ತಾಗಕ್ಕೆ? ಆನ್ಲೈನ್ ಕ್ಲಾಸಸ್ ಇತ್ತು. ಹೌದಾ? ಏನು ಹೌದಾ ನಿಂಗೆ ಗೊತ್ತಾಗ? ಏನು ಮಾಡಿದೆ ಆನ್ಲೈನ್ ಕ್ಲಾಸಲ್ಲಿ? ಏನಿಲ್ಲ, ಅದೆಲ್ಲ ಹೇಳ್ಬಾರ್ದು. ಯಾವ್ಯಾವ ಸಬ್ಜೆಕ್ಟ್ ಓದ್ದೆ? ಮ್ಯಾಥ್, ಇಂಗ್ಲೀಷ್. ಯಾಕೆ ಓಕೆ, ಹೇಳ್ಬೋದು ಏನೇನಾಯಿತು ಅಂತ. ಹೆಂಗಿರುತ್ತೆ ಆನ್ಲೈನ್ ಕ್ಲಾಸು? ಚೆನ್ನಾಗಿದೆ. ನಿನ್ನ ಫ್ರಾಕ್ ಚೆನ್ನಾಗಿದೆ. ಇದೆಲ್ಲ ಯಾಕೆ ಪರ್ಕಚಮನ್ ಥರ ಆಗಿದೆಯಾ? ಮಾಡ್ಕೊಂಡಿದ್ದೆ ಅಷ್ಟೇ ಹೇಳ್ಬೇಕು. ನಮ್ಮಮ್ಮ ಎಬ್ಬಷ್ಟು ಮಾಡಿದ್ರೆ ಏನು ಮಾಡಕ್ಕೆ ಎಬ್ಬಸ್ಬಿಟ್ರು. ಯಾಕೆ ನಿಮ್ಮ ಅಮ್ಮಂಗೆ ಇಷ್ಟ ಇಲ್ವಾ ಮಲ್ಕೊಳ್ಳೋದು? ಊಟ ತಿನ್ಬೇಕು ಅಂತ. ಊಟ ತಿಂತೀರಾ ನೀವು? ಏನು ಊಟ ತಿಂತೀರಾ? ಬಿಸಿ ಬೇಳೆ ಬಾ, ಬಿಸಿಯಾಗಿರೋ ಬೇಳೆ ಸ್ನಾನ. ಆನ್ಲೈನ್ ಕ್ಲಾಸಲ್ಲಿ ಏನು ಕಲ್ತ್ಕೊಂಡೆ? ಆನ್ಲೈನ್ ಕ್ಲಾಸಲ್ಲಿ ಏನು ಕಲ್ತ್ಕೊಂಡೆ? ನಾನು ಹೇಳಲ್ಲ. ವೈ? ನನ್ನ ಇಷ್ಟ. ತುಂಬ ದಿವಸ ಮೇಲೆ ಫ್ರೆಂಡ್ಸ್ ಎಲ್ಲ ನೋಡಿ ಏನು ಅನಿಸ್ತದೆ? ತುಂಬ ಖುಷಿ ಆಯ್ತು. ಹೌದಾ? ಎಲ್ಲರೂ ನೋಡ್ತಿದ್ರೆ ನಿದ್ದೆ ಮಾಡಿದ್ರೆ ಯಾರು? ಇಲ್ಲ, ಎಲ್ಲರೂ ನೋಡ್ತಾರೆ. ಟೀಚರ್ ಅಂದಿದ್ರು ಎಲ್ಲಿ ಮುಖದ ಮೇಲೆ ಎಲ್ಲಿ ಹೋಲ್ ಇರುತ್ತೋ ಅಲ್ಲೆಲ್ಲ ಮುಚ್ಕೋಬೇಕು COVID-19 ಎಂತದು? ಎಲ್ಲೆಲ್ಲಿ ಹೋಲ್ಸ್ ಬಾಯಿ, ಮೂಗು, ಕಿವಿ, ಅದು ಮಾಸ್ಕ್ ಹಾಕೋಬೇಕು. ಮುಚ್ಕೊಂಡು ಒಳಗೆ ಹೋಗ್ಬೇಕು. ಏನು ಒಳಗೆ ಹೋಗುತ್ತೆ? ಮಾಸ್ಕ? ಕೊರೋನಾ ವೈರಸ್. ಕೊರೋನಾ ವೈರಸ್ ಒಳಗೆ ಹೋಗುತ್ತಾ? ಹೇಳಿದ್ರ ನಿಮ್ಮ ಮ್ಯಾಮು? ನಮ್ಮ ಅಪ್ಪ ಅಮ್ಮನೂ ಹೇಳ್ಕೊಟ್ಟಿದ್ರು. ಹೌದಾ? ಹಸುವಾಗ್ತಿದೆ. ಬಾಯ್. ಬಾಯ್ಲಿ ಏನಾಯ್ತು? ಏನೋಯ್ತು? ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಒಂದೇ, ನಾನು ನಿದ್ದೆ ಹೋಗ್ತಾ ಇದ್ದೆ ಅಮ್ಮನಿಂದ. ಊಟ ಮಾಡೋದಿದ್ರೆ ಹಸುವಾಗಿ ಇನ್ನೂ ನಿದ್ದೆ ಬರ್ತಿರ್ಲಿಲ್ಲ. ಎದ್ದಾಗ ನಿದ್ದೆ ಬರುತ್ತೆ, ಆಮೇಲೆ ಹೋಗುತ್ತೆ. ಗೊತ್ತಿಲ್ಲ ಏನು ಮ್ಯಾಜಿಕ್ ಅಂತ. ಊಟ ಎಲ್ಲ ಆಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಎಡಿಟಿಂಗ್ ಮಾಡಬೇಕು. ಧನ್ವಿ ಅಂತೂ ಮಲ್ಕೋತೀನಿ ಅಂತ ಹೋದ್ಲು. ಅವಳಿಗೆ 2-3 ದಿವಸ ಆಯಿತು ಆನ್ಲೈನಲ್ಲಿ ಕ್ಲಾಸ್ ಶುರುವಾಗಿ. ಇವತ್ತು 3rd ಡೇ. ಆದರೆ ಕ್ಲಾಸು ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ಟೀಚರ್ ಬಂದು ಮಾತಾಡಿದ್ದು ಇವತ್ತೇ ಫಸ್ಟ್ ದಿವಸ.
ಸೊ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಸುಸ್ತಾಗೋಯ್ತು. ಆಲ್ಮೋಸ್ಟ್ 3 hours ಇತ್ತು. ಮಲ್ಕೊಳಕ್ಕೆ ಹೋದ್ಲು. ಕಾಮೆಂಟ್ ನೋಡ್ತಾ ಇದ್ದೆ. ತುಂಬ ಜನ ಕಾಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ ಮೆಸೇಜ್ ಮಾಡ್ತಿರ್ತೀರಾ. ನನಗೂ ಕೂಡ ಎಷ್ಟೊಂದು ನೋಟಿಫಿಕೇಶನ್ ಬರಲ್ಲ ನಿಮ್ಮ ಕಾಮೆಂಟಿಂದು. ಬಟ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದಾಗ ಕಾಣಿಸ್ತಿರುತ್ತೆ. ಅದರೊಳಗೂ ಕೂಡ ಏನಾದ್ರು ತುಂಬ ಹಳೆ ಕಾಮೆಂಟ್ ಆದರೆ ಅದು ಕೂಡ ತೋರಿಸೋದಿಲ್ಲ. ಸೊ ಅದಕ್ಕೆ ನಾನು ಈಗ ಏನು ಮಾಡ್ತೀನಿ ಅಂದರೆ ಹಳೆ ವೀಡಿಯೋಸ್ಗಳಿಗೆಲ್ಲ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಓದಿ ಉತ್ತರ ಕೊಡ್ತಾ ಇರ್ತೀನಿ. ಯಾರೋ ಒಬ್ಬರು ಸ್ವಲ್ಪ ಹಳೆ ವಿಡಿಯೋದು ಮೇ ಬಿ 1 ವರ್ಷ ಹಳೇದಿದ್ರು ಇರ್ಬೋದು, ಆದರೆ ಕಾಮೆಂಟಿಗೆ ಉತ್ತರ ಕೊಟ್ಟಿದ್ದಕ್ಕೆ ಅವರು ಪುನಃ ಉತ್ತರ ಕೊಟ್ಟಿದ್ರು, ತುಂಬ ಬೇಗ ರಿಪ್ಲೈ ಮಾಡಿದ್ದೀರಾ ಅಂತ ಹೇಳಿ. ಸಾರಿ, ಆದರೆ ನನಗದು ಕಂಡೇ ಇಲ್ಲ, ನೋಟಿಫಿಕೇಷನಲ್ಲೂ ಬಂದಿಲ್ಲ. ಇದು ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕೂಡ ಅದಿರಲಿಲ್ಲ. ಸೊ ಹಾಗಾಗಿ ನಂಗೆ ಗೊತ್ತಾಗಿರಲಿಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿರ್ತೀನಿ ನಾನು ವಿಡಿಯೋಗಳಿಗೆ ಕೆಳಗಡೆ ಹೋಗಿ ಎಷ್ಟು ಕಾಮೆಂಟ್ ಆಗುತ್ತೋ ಅಷ್ಟು. ಕೆಲವೊಂದು ಸತಿ ಅದು ಕಾಣಿಸೋದೇ ಇಲ್ಲ, ಹಳೆ ವಿಡಿಯೋ ಆಗಿದ್ರು ಕೂಡ ಸಾಕಷ್ಟು ಚೇಂಜಸ್ ಆಗ್ತಿರುತ್ತೆ. ಆಮೇಲೆ ಹಿಂದೆ ಈಗ 1 ವರ್ಷಕ್ಕಿಂತನೂ ಜಾಸ್ತಿ ಆಯ್ತು, ಆಲ್ಮೋಸ್ಟ್ 2 ವರ್ಷದ ಹತ್ತಿರ ಬಂದಿರ್ಬೋದು. ಅವತ್ತು ಮಾಡಿದ ಒಂದು ಸಣ್ಣ ತಪ್ಪು ಇವತ್ತಿಗೂ ಕೂಡ ಕಾಮೆಂಟ್ ರೂಪದಲ್ಲಿ ನನಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಏನಾ ತಪ್ಪು ಅಂತ ಹೇಳಿದ್ರೆ, ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದು ಈಗ ಮೋಸ್ಟ್ಲಿ 1 million ವ್ಯೂಸ್ ಆಗಿದೆ ಅಂತ ಅನ್ಕೋತೀನಿ, ಅಥವಾ ಅದ್ರ ಹತ್ತತ್ರ ಹೋಗ್ತಿರ್ಬೋದು. 1 ನಿಮಿಷ ನೋಡಿ ಹೇಳ್ಬಿಡ್ತೀನಿ, ಇಲ್ಲೇ ಗೊತ್ತಾಗುತ್ತೆ. ಇಲ್ಲ, ಅದ್ರ ಹತ್ತತ್ರ ಬಂದಿದೆ, ಇನ್ನು 1 million ವ್ಯೂಸ್ ಆಗಿಲ್ಲ. ಆದರೆ ಆಗುತ್ತೆ, ಸ್ವಲ್ಪ ದಿವಸದಲ್ಲೇ 1 million ವ್ಯೂಸ್ ಆಗುತ್ತೆ. ಯಾಕೆಂದರೆ ತುಂಬ ಜನ ಇಷ್ಟಪಟ್ಟಿರೋದು. ಆದರೆ ಆ ವಿಡಿಯೋಗೆ ಇವತ್ತಿಗೂ ಕೂಡ ತುಂಬ ಉದ್ದ ವಿಡಿಯೋ, ಇದನ್ನು ಇಲ್ಲಿ ನೀವು ಕಟ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಬೇಕಾಗಿತ್ತು ಅಂತ. ಹೌದು, ಒಪ್ಕೋತೀನಿ, ನನಗೂ ಗೊತ್ತು ಅಲ್ಲಿ ಏನು ತಪ್ಪಾಗಿದೆ ಅಂಥೇಳಿ. ಆದರೆ ಅವತ್ತಿನ ದಿವಸ ಆವಾಗ ನಾನು ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ. ಕೆಲವು ಸತಿ ಏನಾಗುತ್ತೆ ಅಂದರೆ, ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಅಂದರೆ, ಅಲ್ಲಿ ಅಡುಗೆ ಮಾಡೋದ್ರ ಕಡೆ ಗಮನ ಇದ್ದಾಗ ಏನಾಗುತ್ತೆ, ಕ್ಯಾಮ್ರಾ ಆಫ್ ಮಾಡೋದು ಅಥವಾ ಫೋನ್ ಆಫ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಆ ವಿಡಿಯೋದಲ್ಲಿ ಏನಿಲ್ಲ, ಆ ವಿಡಿಯೋದೇ ತೊಗೊಳ್ಳೋಣ. ಆ ವಿಡಿಯೋದಲ್ಲಿ ಬೆಂಡೆಕಾಯಿ ಹುರಿತಿರ್ಬೇಕಾದ್ರೆ ನಾನು ಫೋನ್ ಆಫ್ ಮಾಡಿಲ್ಲ, ಹಾಗೆ ನನ್ನ ಪಾಡಿ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಸೊ ಎಡಿಟ್ ಮಾಡ್ಬೇಕಾದ್ರೆ ಅವಾಗ ನಾನು ಫೋನಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ನನ್ನ ಹತ್ರ ಲ್ಯಾಪ್ಟಾಪ್ ಇತ್ತು, ಇಲ್ಲ ಅಂತಲ್ಲ, ಆದರೆ ನಾನು ಫೋನಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ಅವಾಗ ನಾನು ಈ ಫೋನ್ ತೊಗೊಂಡಿದ್ದು, ಇದು iPhone 8 ಇದು. ಸೊ ಇದರಲ್ಲೇ ತೊಗೊಂಡಿದ್ದೆ. ಎಡಿಟಿಂಗ್ ಸಾಫ್ಟ್ವೇರ್ ಇದರಲ್ಲೇ ಫ್ರೀ ಆಗೋ ಇತ್ತು. ಸೊ ಚೆನ್ನಾಗಿತ್ತು, ಬಿಗಿನರ್ಸಿಗೆ ಕರೆಕ್ಟಾಗಿತ್ತು ಅದು. ಲ್ಯಾಪ್ಟಾಪಲ್ಲಿ ಮಾಡಿದರೆ ಯಾವ್ದಾರು ಎಡಿಟಿಂಗ್ ಸಾಫ್ಟ್ವೇರ್ ತೊಗೋಬೇಕಾಗಿತ್ತು, ಅಥವಾ ಸ್ವಲ್ಪ ಕಷ್ಟ ಆಗ್ತಿತ್ತು, ವಾಟರ್ ಮಾರ್ಕ್ ಬರ್ತಿತ್ತು, ಏನೇನೋ ಹೀಗೆ ಸಮಸ್ಯೆಗಳಿತ್ತು. ಬಟ್ ಫೋನ್ ಜೊತೆಗೇನೆ ಎಡಿಟಿಂಗ್ ಸಾಫ್ಟ್ವೇರ್ ಇತ್ತಲ್ಲ, ಅದರಲ್ಲೇ ಎಡಿಟ್ ಮಾಡ್ತಾಯಿದ್ದೆ. ಎಡಿಟ್ ಮಾಡ್ತಾ ಅದನ್ನು ನಾನು ಗಮನಿಸೇ ಇಲ್ಲ. ಅದು ಮೊದಲಿಂದ ಒಂದ್ಸತಿ ವಿಡಿಯೋ ನೋಡ್ಕೊಂಡಂದರೆ, ಈಗ ಯಾವುದೇ ವಿಡಿಯೋ ಇರ್ಬೋದು, ಅಡುಗೆ ಮಾಡ್ತಿರೋದಿರ್ಬೋದು ಅಥವಾ ಬ್ಲಾಗ್ ಮಾಡ್ತಿರೋದಿರ್ಬೋದು, ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಕತೆ ಹೇಳೋ ಪ್ರಯತ್ನ ಇರುತ್ತೆ. ಸೊ ಎಡಿಟಿಂಗಿಗೆ ಕೂತಾಗ ನಮಗೆ ತಲೆಯಲ್ಲಿ ಆ ಕತೆ ಓಡ್ತಾ ಇರುತ್ತೆ. ನಾನು ಹೀಗೆ ಯೋಚನೆ ಮಾಡೋದು, ಆ ಕತೆ ಓಡ್ತಾ ಇರುತ್ತೆ ತಲೆಯಲ್ಲಿ. ಅಡುಗೆ ಆದರೆ ಯಾವ ಥರ ಇದನ್ನು ನಿಮ್ಮ ಮುಂದಿಡಬೇಕು ಅನ್ನೋ ಒಂದು ಕತೆ, ಅಥವಾ ವ್ಲಾಗ್ ಆದರೆ ಅದರಲ್ಲಿ ಹೇಗೆ ಇರೋ ಸೀನ್ಗಳನ್ನೆಲ್ಲ ಒಂದು ಕಥೆಯಲ್ಲಿ ನಿಮ್ಮ ಮುಂದಿಡಬೇಕು ಅನ್ನೋ ಪ್ರಯತ್ನ. ಸೊ ಈ ಥರ ಇದ್ದಾಗ ಎಡಿಟಿಂಗಿಗೆ ಕೂತಾಗ ನಾನು ಸಾಮಾನ್ಯ ನೋಡ್ತಾ ಇರ್ತೀನಿ, ಮೊದಲಿಂದನೂ ನೋಡ್ಕೊಂಡು ಬರ್ತಿರ್ತೀನಿ. ಒಂದ್ಸತಿ ಒಂದೇ ಸ್ಟ್ರೆಚಿಗೆ ಎಡಿಟಿಂಗ್ ಮಾಡಿರ್ತೀನಿ. ಇಲ್ಲ ಒಂದೊಂದ್ಸತಿ ಏನಾಗುತ್ತೆ, ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗೋದು, ಒಂದ್ಸಲ ಇನ್ನೊಂದು ದಿವಸ ಮಾಡೋದು, ಅಥವಾ ಇನ್ನೇನೋ ಹೀಗೆ. ಸೊ ಅದೇನಾಗಿದೆ, ಮೋಸ್ಟ್ಲಿ ಆ ವ್ಲಾಗ್ನ ಆ ವಿಡಿಯೋನ ನಾನು ಒಂದೇ ಸ್ಟ್ರೆಚಲ್ಲಿ ಎಡಿಟ್ ಮಾಡಿಲ್ಲ, 2 ಸತಿ ಮಾಡಿರ್ಬೋದು ಅಥವಾ 2-3 ಸತಿ ಮಾಡಿರ್ಬೋದು. ನಾನು ಇದರೊಳಗೆ ಸಂದರ್ಭದಲ್ಲಿ ಏನಾಗಿದೆ, ಆ ಒಂದು ಕ್ಲಿಪ್ನ ನಾನು ಎಡಿಟ್ ಮಾಡೋದನ್ನು ಬಿಟ್ಬಿಟ್ಟು ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಕೂಡ ನೀವು ಹೋಗಿ ವಿಡಿಯೋನ ನೋಡಿದ್ರೆ ಅಲ್ಲಿ ಹುರಿತಿರೋದು ಒಂದೇನು ಕ್ಲಿಪ್ ಇದೆಯಲ್ಲ, ಅದು ಇಷ್ಟು ಉದ್ದಕ್ಕೆ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಮ್ಯೂಸಿಕ್ಕು ಕೂಡ ಅದಕ್ಕೆ ಹಾಕಿಲ್ಲ ಅಂತ ಅನ್ಕೋತೀನಿ, ನೆನಪಿದ್ದಂಗೆ. ಸೊ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನಾನು ಒಮ್ಮೆ ವಿಡಿಯೋ ನೋಡ್ತೀನಿ, ಹೇಗೆ ಬಂದಿದೆ. ಅಷ್ಟೊತ್ತಿಗೆ 100 ಸತಿ ನೋಡಿದ್ರು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಮ್ಮೆ ವಿಡಿಯೋ ನೋಡೋ ಅಭ್ಯಾಸ ಇದೆ ನನಗೆ. ಸೊ ಆ ಥರ ನೋಡಿದಾಗ ನನಗೆ ಶಾಕ್ ಆಗೋಯ್ತು, ಇದು ಎಡಿಟೇ ಮಾಡಿಲ್ಲ ಅಂತ. ಬಟ್ ಅವತ್ತಿನ ದಿವಸಕ್ಕೆ 2 ವರ್ಷದ ಹತ್ತಿರ ಆಗಿದೆ. ಅವತ್ತಿನ ದಿವಸಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ವ್ಯೂಸ್ ಬಂತು ಅಂತಂದರೆ, ಒಂದು ಕಡೆ ತುಂಬ ಖುಷಿ ಆಗ್ತಾ ಇದೆ ನನಗೆ.
1 ಅವರು ಆಗಿಲ್ಲ ಅಷ್ಟರೊಳಗೆ ಒಂದು 2000 ವ್ಯೂಸ್ ಬಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಿಮ್ಮಲ್ಲಿ ಯೂಟ್ಯೂಬರ್ಸ್ ಇದ್ದರೆ ಇದನ್ನು ಅರ್ಥ ಮಾಡ್ಕೋತಾರೆ. 1 ಅವರು ಆಗಿಲ್ಲ 2000 ವ್ಯೂಸ್ ಮೇಲೆ ಹೋಗಿದೆ ಅದು. ಸೊ ನನಗೊಂದು ಕಡೆ ಖುಷಿ ಆಗ್ತಾ ಇದೆ, ಇಷ್ಟೊಂದು ಜನ ಈ ರೆಸಿಪಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ, ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿದೆಯಾ. ಅಟ್ ದ ಸೇಮ್ ಟೈಮ್ ಅಯ್ಯೋ ಇದೊಂದು ಕ್ಲಿಪ್ಪು ಹಿಂಗಾಗ್ಬಿಡ್ತಲ್ಲ, ಸೊ ಡಿಲೀಟ್ ಮಾಡಿ ಅದನ್ನು ಮತ್ತೆ ರೀಅಪ್ಲೋಡ್ ಮಾಡೋಷ್ಟು ಧೈರ್ಯನೂ ನಂಗೆ ಬರಲಿಲ್ಲ. ಯಾಕೆಂದರೆ ಯೂಟ್ಯೂಬಲ್ಲಿ ಬಿಗಿನಿಂಗಲ್ಲಿ ಏನೂ ಅರ್ನಿಂಗ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ವ್ಯೂಸ್ ಬಂದು ಎಷ್ಟೊಂದು ಜನ ಒಳ್ಳೊಳ್ಳೆ ಕಾಮೆಂಟ್ ಬರೀತಿದ್ದಾರೆ. ಯಾರೂ ಬಿಗಿನಿಂಗಲ್ಲಿ ಯಾರೂ ಒಬ್ಬರು ಅದನ್ನು ಪಾಯಿಂಟ್ ಔಟ್ ಮಾಡಲಿಲ್ಲ. ತುಂಬಾ ನನಗೂ ಖುಷಿ ಆಯಿತು. ಬಟ್ ನನಗೆ ಒಳಗೊಳಗೆ ಒಂದಿತ್ತು, ಅಯ್ಯೋ ಹಿಂಗೆ ಎಡಿಟ್ ಮಾಡಲಿಲ್ವಲ್ಲ ಅಂಥೇಳಿ. ಸೊ ಅದನ್ನು 2000 ವ್ಯೂಸ್ ಬಂದಾಗ ವಿತಿನ್ 1 ಅವರ್ ಒಳಗೆ ನಾನು ನೋಡ್ತಿದ್ದಂಗೆ ವ್ಯೂಸ್ ಜಾಸ್ತಿ ಆಗ್ತದೆ. ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡೋಕ್ಕೆ ನನ್ನ ಧೈರ್ಯ ಬರಲಿಲ್ಲ. ಸೊ ಅದನ್ನು ಹಾಗೆ ಬಿಟ್ಟೆ. ಅದಾದಮೇಲೆ ತುಂಬ ಕೇರ್ಫುಲ್ಲಾಗಿ ಎಡಿಟಿಂಗಲ್ಲಿರ್ಬೋದು ಆಮೇಲೆ ಇರ್ಬೋದು ತುಂಬಾ ಕೇರ್ ತೊಗೊಂಡೆ. ಎಲ್ಲದೂ ಕೂಡ ಒಂದೊಂದು ಪಾಠ ಕಲಿಯೋದು. ನಾನು ಅದನ್ನು ಯಾವುದೇ ರೀತಿ ಅವಮಾನ ಅಂತ ಅಂದ್ಕೊಳ್ಳಲ್ಲ. ಯಾಕಂದರೆ ನಮ್ಮ ತಪ್ಪುಗಳು ಕೆಲವರೊಬ್ರು ಹೇಳೋದು ನೋಡಿದ್ದೀನಿ, ಅಯ್ಯೋ ನಮ್ಗೆ ಅದನ್ನ ನೋಡೋಕ್ಕೆ ಒಂಥರ ಅನಿಸುತ್ತೆ ಹಳೆ ವಿಡಿಯೋ ಅಂತ. ನನಗೇನು ಹಂಗೆ ಅನಿಸಲ್ಲ. ಆವತ್ತಿನ ದಿವಸ ಎಷ್ಟು ನಾನು ತಿಳ್ಕೊಂಡಿದ್ದೆ, ಎಷ್ಟು ಕಲ್ತಿದ್ದೆ ನಾನು, ಬೇರೆ ಸ್ಟ್ಯಾಂಡಿಂಗ್ ಅನ್ನೋದು ನನಗದೊಂದು ತೋರಿಸುತ್ತದು. ಸೊ ಆವತ್ತಿನ ತಪ್ಪು. ಆಮೇಲೆ ಸಾಕಷ್ಟು ಕಲಿತಾ ಹೋದೆ, ಹುಷಾರಾಗಿ ವಿಡಿಯೋನ ಮಾಡಿದೆ. ಆದರೆ ಇವತ್ತಿಗೂ ಕೂಡ ಅದಕ್ಕೆ ಕಾಮೆಂಟ್ ಬರುತ್ತೆ. ಹೋಗಲಿ ಏನೋ ಸುಮ್ಮನೆ ಒಂದು ಹೇಳಿದ ಹಾಗೆ ಈ ಥರ ಮಾಡಿದ್ದೀರಾ, ಮುಂದೆ ಹಿಂಗೆ ಮಾಡಿ ಅಂತನೋ ಅಥವಾ ಇನ್ನೇನೋ ಒಂದಲ್ಲ. ಎಷ್ಟು ಹೊರಟಾಗಿ ಕಾಮೆಂಟ್ ಹಾಕ್ತಾರೆ ಅಂತಂದರೆ ತುಂಬಾ ಒಂದು ರೀತಿ ಏನನ್ಸುತ್ತೆ, ನನಗೇನನ್ಸುತ್ತೆ ಅಂದರೆ ಸಪೋಸ್ ನಾನು ಯಾರ್ದಾರೋ ವಿಡಿಯೋ ನೋಡ್ತಿರ್ತೀನಿ, ಏನೋ ಒಂದು ಈ ಥರ ತಪ್ಪು ಕಾಣುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ನಾನೇನು ಮಾಡ್ತೀನಿ, ಹೋಗಿ ಯೂಟ್ಯೂಬ್ ಚಾನಲ್ ನೋಡ್ತೀನಿ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರದ್ದು ವಿಡಿಯೋಗಳು ಹೇಗಿದೆ ಎಲ್ಲ ನೋಡಿದಾಗ ಅಯ್ಯೋ ಒಂದು ಸಣ್ಣ ತಪ್ಪು ಸಹಜ, ನಾನು ಹಾಗೆ ಮಾಡಿರ್ತೀನಿ ಅವರು ಹಾಗೆ ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ಸೊ ಈಗೇನೋ ಬಿಗಿನಿಂಗಲ್ಲಿದ್ದರೆ ಗೊತ್ತಿಲ್ಲದೆ ಆದರೆ ಅವ್ರಿಗೊಂದು ಸಹಾಯ ಆಗಲಿ ಅಂಥೇಳಿ ಒಂದು ಸಜೆಷನ್ನು ಕೂಡ ನಾನು ಕೊಟ್ಟಿರ್ತೀನಿ. ಆದರೆ ನನ್ನ ಚಾನಲಲ್ಲಿ ಇವತ್ತಿಗೂ ಸ್ವಲ್ಪ ನೋಡಿ ಎಷ್ಟು ದಿವಸದಿಂದ ನಾನು ನಡೆಸ್ತಾ ಇದ್ದೀನಿ, ಎಷ್ಟು ವಿಡಿಯೋ ಮಾಡಿದ್ದೀನಿ, ನನಗೆ ಎಷ್ಟು ತಿಳುವಳಿಕೆ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ಎಷ್ಟು ನಾಲೆಡ್ಜ್ ಇದೆ ಅನ್ನೋದನ್ನ ನೋಡಿ ಕಾಮೆಂಟ್ ಮಾಡಿ. ಏನೋ ಒಂದು ಹೊರಟಾಗಿ ಕಾಮೆಂಟ್ ಮಾಡೋದ್ರಿಂದ ನನಗೇನೋ ಅಟ್ ದಿ ಎಂಡ್ ಆಫ್ ದಿ ಡೇ ಒಂದು ಸ್ವಲ್ಪ ಆ ಮೂಮೆಂಟಲ್ಲ ಬೇಜಾರು ಅನಿಸ್ಬೋದು. ಆದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅದು ನಿಮ್ಮ ಪರ್ಸ್ನಾಲಿಟಿನ ತೋರಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ. ಈಗ ಯಾರೇ ಬಂದು ಹೊಗಳಿದ್ರು ನಾನು ದೊಡ್ಡೋಳಾಗೋದಿಲ್ಲ. ಹೊಗಳ್ದಾಗ ಏನಾಗುತ್ತೆ, ಅವರು ಒಳ್ಳೆತನನ ಅವ್ರು ತೋರಿಸ್ಕೊಳ್ತಾರೆ. ಅವರು ಏನಂತಾರೆ, ಇನ್ನೊಬ್ಬರಲ್ಲಿ ಇರೋ ಒಂದು ಕ್ರಿಯೇಟಿವಿಟಿ ಇರ್ಬೋದು, ಪ್ರತಿಭೆ ಇರ್ಬೋದು, ಅದನ್ನು ಗುರುತಿಸಿ ಒಂದು ಒಳ್ಳೆ ಮಾತಾಡಿದಾಗ ಅದು ಅವ್ರ ಒಳ್ಳೆತನ ತೋರಿಸುತ್ತೆ. ನಾನು ಹೀಗೆ ಅಂದ್ಕೊಳ್ಳೋದು. ನಂಗೆ ಯಾರು ಬಂದು ಹೊಗಳ್ದಾಗ ನಿಜವಾಗ್ಲೂ ನಾನೇನೋ ಗ್ರೇಟ್ ಅಂತ ನಂಗೆ ಅನ್ಸೋದಿಲ್ಲ. ನಿಜವಾಗ್ಲೂ ಇವ್ರು ನನ್ನಲ್ಲೂ ಏನೋ ಒಂದು ನೋಡಿ ಸಂತೋಷ ಪಡ್ತೀಯಾರಲ್ಲ, ಎಷ್ಟು ಒಳ್ಳೆ ಗುಣ ಇದೆ ಇವರಲ್ಲಿ ಅಂತಾನೆ ನನಗೆ ಅನ್ಸೋದು. ಹಾಗೇನೆ ಯಾರೋ ಬಂದು ಏನಾರೋ ಎದಾತದ್ವ ಕಾಮೆಂಟ್ ಮಾಡಿದಾಗಲೂ ಕೂಡ ಎಷ್ಟು ಸಣ್ಣ ಮನಸ್ಸಿನವರು ಹೀಗೆಲ್ಲ ಯೋಚನೆ ಮಾಡ್ತಾರಲ್ಲ ಅಂತ ಕೂಡ ಅನಿಸುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ತೆಗಿಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ಮೇಲ್ ಮಾಡಿ ಎಲ್ಲ ಕೇಳ್ತಿರ್ತಾರೆ. ಅವ್ರುಗಳಿಗೆ ಈ ಥರ ಎಲ್ಲ ಕಾಮೆಂಟ್ಗಳು ಅಂಥವ್ರು ಓದ್ತಿದ್ದಾಗ ಅವ್ರುಗಳೇ ಭಯ ಆಗುತ್ತೆ. ನಾವು ಕೂಡ ಇದೇ ಥರ ಫೇಸ್ ಮಾಡಬೇಕಾಗತ್ತೆ, ಈ ಥರನೇ ಬಯಸ್ಕೋಬೇಕಾಗತ್ತೆ. ನಿಜವಾಗ್ಲೂ ಏನಂತಾರೆ, ಈ ಥರ ಎಲ್ಲ ಕಾಮೆಂಟ್ಗಳು ಹಾಕಿದಾಗ ಒಂದು ಉತ್ಸಾಹಕ್ಕೆ ತಣ್ಣೀರು ಹರಿಸಿದಂಗೆ ಆಗುತ್ತೆ. ಇನ್ನೊಬ್ರು ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು, ಮಾತು ತುಂಬ ಜಾಸ್ತಿ ಆಯಿತು ಅಂತ. ಇದು ಎದುರುಗಡೆ ಬಂದಾಗ ಯಾರಿಗೂ ಅಷ್ಟು ಹೊರಟಾಗಿ ಮಾತಾಡೋದೇ ಇಲ್ಲ. ಯೂಟ್ಯೂಬಲ್ಲಿ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಅದು ಹೇಗೋ ಗೊತ್ತಿಲ್ಲ ಎಷ್ಟು ಹೊರಟಾಗಿ ಮಾಡ್ತಾರೆ, ಕಾಮೆಂಟ್ ಹಾಕ್ತಾರೆ ಅಂತಂದರೆ ನಿಮ್ಮದು ಮಾತು ಜಾಸ್ತಿ ಆಯಿತು ಅಂತ ಹೇಳಿದರು. ನಾನು ಹೇಳೋದು ಇಷ್ಟೇ, ತುಂಬ ಜನ ಅಡುಗೆ ಕಲ್ತ್ಕೋಬೇಕು, ತಿಳ್ಕೊಬೇಕು ಅಂತ ಬರ್ತಾರೆ. ಹಾಗೆಯೇ ನನಗೂ ಕೂಡ ಯಾವುದೂ ತಪ್ಪಿಸದೆ ಅವರಿಗೆ ಕ್ಲಿಯರಾಗಿ ತಿಳಿಸ್ಕೊಡ್ಬೇಕು, ಯಾವುದೇ ಲೋಪದೋಷಗಳಾಗಬಾರ್ದು, ನಾನು ಯಾವುದನ್ನು ಮಿಸ್ ಮಾಡಬಾರ್ದು ಅವ್ರಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ. ಅವ್ರು ಅಡುಗೆ ಮಾಡ್ಬೇಕಾದ್ರೂ ಕೂಡ ನಾನೇನೋ ಒಂದು ವಿಷಯ ಹೇಳದೇ ಇದ್ದರೆ ಅದರಿಂದ ಅವರಿಗೂ ಚೆನ್ನಾಗಿ ಬರದೆ ಅವ್ರಿಗೆ ಡಿಸಪಾಯಿಂಟ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ನಾನು ವಿವರಿಸಿರ್ತೀನಿ. ಆ ಥರ ಇಷ್ಟಪಟ್ಟು ನೋಡೋರು ತುಂಬ ಜನ ಇದ್ದಾರೆ. ಆಯಿತು ಏನಂದರೆ ಎಲ್ಲಿ ವಿವರಿಸ್ಬೇಕು ಅದು ವಿವರಿಸಲೇಬೇಕು, ಯಾವುದನ್ನು ಹೇಳಬೇಕು ನನ್ನ ಕಡೆಯಿಂದ ಎಷ್ಟು ನ್ಯಾಯವಾಗಿ, ಎಷ್ಟು ಏನಂತಾರೆ ಯಾವುದೇ ರೀತಿ ನ್ಯೂನ್ಯತೆಗಳು ಇಲ್ಲದೆ ವಿಡಿಯೋನ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾನು ಕೊಡ್ತೀನಿ. ಉಳಿದು ನಿಮ್ಮ ಆಯ್ಕೆ ಬಿಟ್ಟಿದ್ದು. ಸೊ ಈ ಮಾತಾಡಿ ಸುಮಾರು ಹೊತ್ತಾಯಿತು ಮಾತಾಡ್ತಾ.
ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕೇ ಮಾಡೋದಿಲ್ಲ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.